ಹಾಯ್ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಗ್ಯಾಲರಿಯಾ ಮಾಲ್‌ಗೆ ಬಂದಿದ್ವಿ. ಯಾಕಂದ್ರೆ ಮನಸ್ವಿ ಇವತ್ತು ಕ್ಲಾಸ್‌ಗೆ ಟಾಪ್ ಬಂದಿದ್ಲು. ಸೊ ಅವಳು ಖುಷಿ ಆಗ್ಲಿ ಅಂತ ಒಂದ್ ಸಣ್ಣ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೆ. ಮಾಲ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಗಿದ್ಲು ಬಿಕಾಸ್ ಇಲ್ಲಿ ಅವಳ ಫೇವ್ರೆಟ್ ಪ್ಲೇಸ್ ಇದೆ. ಆಕ್ಚುಲಿ ಇಲ್ಲೊಂದು ಈವೆಂಟ್ ನಡೀತಾ ಇತ್ತು, ಓಣಂ ಸ್ಪೆಷಲ್ದು. ಬಟ್ ನಾವು ಈವೆಂಟ್ ನ ಸ್ಕಿಪ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ 4th ಫ್ಲೋರ್ಗೆ ಹೋದ್ವಿ. ಇವಾಗ ಅವಳ ಫೇವ್ರೆಟ್ ಜಾಗ ಸಿಕ್ತು. ಮನಸ್ವಿಗಂತೂ ಈ ಜಾಗ ತುಂಬಾನೇ ಇಷ್ಟ. ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ಲು. ಎಲ್ಲಾನು ಒಂದ್ ರೌಂಡ್ ಆಟ ಆಡಿದ್ಮೇಲೆ ಊಟ ಮಾಡೋದಕ್ಕೆ ಹೋದ್ವಿ. ಅವಳಿಗೆ ಪ್ರಾಮಿಸ್ ಮಾಡಿದ್ದೆ ಅವಳ ಫೇವ್ರೆಟ್ ಮ್ಯಾಂಗೋ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ. ಸೊ ಫೈನಲಿ ಮಾಡ್ಕೋ. ಮನಸ್ವಿ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದ್ಲು. ಅದನ್ನ ನೋಡಿ ನನ್ಗೆ ಇನ್ನೂ ಖುಷಿ ಆಯ್ತು. ಅವಳ ಜೊತೆ ಇರುವಾಗ ನನ್ನ ಚೈಲ್ಡ್ಹುಡ್ ನೆನಪಾಗ್ತಿತ್ತು. ನಾನು ಕೂಡ ಇದೇ ತರ ಇನ್ನೋಸೆಂಟ್ ಆಗಿದ್ದೆ. ಆ್ಯಂಡ್ ಆ ಕೇರ್ ಫ್ರೀ ಡೇಸ್ ಅಂತೂ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಈಗ ಸೆಕೆಂಡ್ ರೌಂಡ್ ಮತ್ತೆ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳ ಜೊತೆ ಸೇರ್ಕೊಂಡು ನಾನು ಕೂಡ ಇನ್ನೊಂದು ಮಗು ಆಗಿದ್ದೆ. ನಾನು ಚಿಕ್ಕವಳಿದ್ದಾಗ ನನ್ನ ಕಸಿನ್ಸ್ ಕೂಡ ಇದೇ ರೀತಿ ನನ್ನ ಟ್ರೀಟ್ ಮಾಡ್ತಿದ್ರು. ಎಲ್ಲ ನಾನು ಕೇಳಿದ್ದೆಲ್ಲ ಕೂಡ ಕೊಡಿಸ್ತಿದ್ರು. ಹೋಗ್ ನೀನು, ಹೋಗು ಹೋಗು. ಕೂತ್ಕೋ. ಈ ಬಸ್ಸಲ್ಲಿ ಹೋಗೋದು ಅವಳ ಫೇವ್ರೇಟ್. ಆ್ಯಂಡ್ ಇದೇ ಫಸ್ಟ್ ಟೈಮ್ ಅವಳು ಹೋಗ್ತಿರೋದು. ಪ್ರತಿ ಸಲನೂ ತುಂಬ ಚಿಕ್ಕ ಮಗು ಅಂತ ಅವಳನ್ನ ಬಿಡ್ತಾನೆ ಇರಲಿಲ್ಲ. ಆ್ಯಂಡ್ ಈ ಸಲ ಒಬ್ಬಳೇ ಹೋಗಿದ್ಲು.
ಟೈಮ್ ಚೇಂಜ್ ಆಗಿರ್ಬೋದು, ಗ್ಯಾಜೆಟ್ಸ್, ಮಾಲ್ ಎಲ್ಲ ಬಂದಿರ್ಬೋದು, ಬಟ್ ಕಿಡ್ಸ್ ಹ್ಯಾಪಿನೆಸ್ ಆ್ಯಂಡ್ ಫ್ಯಾಮಿಲಿ ಬಾಂಡಿಂಗ್ ಅದು ಯಾವಾಗಲೂ ಸೇಮೇ ಇರುತ್ತೆ. ಆ್ಯಂಡ್ ಈ ಔಟಿಂಗ್ ನಂಗೇನು ರಿಮೈಂಡ್ ಮಾಡುತ್ತೆ ಅಂದರೆ, ಹ್ಯಾಪಿನೆಸ್ ಅಂದರೆ ದೊಡ್ಡ ಅಚೀವ್ಮೆಂಟ್ಸ್ ಅಲ್ಲ, ಫ್ಯಾಮಿಲಿ ಜೊತೆ ಶೇರ್ ಮಾಡೋ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಅಂತ. ಇರೋ 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 ಏಯ್ ಬರಲ್ಲ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮ್ಮ ಚೈಲ್ಡ್ಹುಡ್ ಮೆಮೊರಿ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಬಾಯ್.